ಗುರು ಬಿಗ್ ಬಾಸ್ ಮನೇಲಿ ನಿನ್ನೆ ಸ್ಪರ್ಧಿಗಳೆಲ್ಲ ಮಾರಾಟಕ್ಕಿದ್ರು. ಅದರಲ್ಲಿ ಮೊದಲನೇದಾಗಿ ಸಂಗೀತ ಅಕ್ಕ ಅವರು ಕಾರ್ತಿಕ್ ಅಣ್ಣ ಅವ್ರ ಹತ್ರ 4,000 ಕೊಟ್ಟು ಪರ್ಚೇಸ್ ಮಾಡಿರ್ತಾರೆ, ಅಂದ್ರೆ ಅವರನ್ನ ತಗೊಂಡಿರ್ತಾರೆ ಅವ್ರ ಟೀಮ್ಗೆ ಆಡೋದಿಕ್ಕೆ ಅಂತ. ಆದ್ರೆ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಆಯ್ತಿರಿ. ತನಿಷಕ್ ಅವರು ಇನ್ನೊಂದು ಸ್ವಲ್ಪ 300 ಜಾಸ್ತಿ ಕೊಡ್ತೀನಿ ಅಂತ ಹೇಳಿದಕ್ಕೋಸ್ಕರ ಸೊ ಈ ಕಡೆಯಿಂದ ಆ ಕಡೆಗೆ ಶಿಫ್ಟ್ ಆಗ್ಬಿಟ್ರು ಕಾರ್ತಿಕ್ ಅಣ್ಣವರು. ಬಟ್ ಅವರು ಹೇಳ್ತಿದ್ರು, ನಾನು ಇಂಡಿವಿಜುವಲ್ ಗೇಮ್ ನಾನು ಆಡಬೇಕು, ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಟ್ಟು ನಾನು ಖಂಡಿತವಾಗ್ಲೂ ಬರ್ತೀನಿ ನಿಮ್ಮ ಟೀಮ್ಗೆ ಅಂತ ಹೇಳಿದ್ರು. ಬಟ್ ಆದರೂ ಸಹ ಅಲ್ಲಿ ನಾವು ಎಥಿಕ್ಸ್ ಅಂತ ನೋಡೋದಕ್ಕಿಂತಲೂ ಇಂಪಾರ್ಟೆಂಟ್ ಆಗಿ ಅವರ ಇಂಡಿವಿಜುವಲ್ ಗೇಮ್, ಅವರ ಇಂಡಿವಿಜುವಲ್ ಇನ್ವಾಲ್ವ್ಮೆಂಟ್ ಮತ್ತು ಬಿಗ್ ಬಾಸ್ ಮನೆ ವಿನ್ ಆಗೋದ್ರ ಕಡೆ ಗಮನ ಹರಿಸ್ಬೇಕು. ಸೊ ಅದಕ್ಕೋಸ್ಕರನೇ ಕಾರ್ತಿಕ್ ಅವರು ಅದೇ ಥರ ಮಾಡ್ತಾರೆ. ಸೊ ಈಗ ಆಲ್ರೆಡಿ ಸಂಗೀತಕ್ಕ ಅವ್ರ ಹತ್ರ ದುಡ್ಡು ತಗೊಂಡು, ಸರಿ ನಾನು ಈ ಸರಿ ಆಡಲ್ಲ, ನನ್ನ ಕೈಯಲ್ಲಿ ಅಂದರೆ ನಾನು ಈಗ ಆಲ್ರೆಡಿ ತನಿಷ್ ಅವ್ರು ನಿನ್ಗಿಂತಲೂ ಜಾಸ್ತಿ ಕೊಟ್ಟಿದ್ದಾರೆ, ಸೊ ನಾನು ಆ ಟೀಮ್ಗೆ ಆಡ್ತೀನಿ ಅಂತ ಹೇಳ್ತಾರೆ. ಸೊ ಇದಕ್ಕೆ ಜನ ಯಾವ ಥರ ರಿಯಾಕ್ಟ್ ಮಾಡಿದ್ದಾರೆ ಅಂದರೆ, ಕಾರ್ತಿಕ್ ಅವರು ದುಡ್ಡು ಆಲ್ರೆಡಿ ಸಂಗೀತ ಅವ್ರ ಹತ್ರ ತಗೊಂಡು ಮತ್ತೆ ತನಿಷ್ ಅವ್ರ ಟೀಮ್ಗೆ ಹೋಗಿದ್ದು ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಕಮೆಂಟ್ಸ್ ಬಂದಿದೆ. ಸೊ ನನಗದ್ರಲ್ಲಿ ತುಂಬ ಇಂಟ್ರೆಸ್ಟ್ ಅನಿಸಿದ್ದು, ತುಂಬ ಹೈಲೈಟ್ ಅನಿಸಿದ ಕಮೆಂಟ್ಸನ್ನು ಹೇಳೋಣ ಅಂತ ಬಂದಿದ್ದೀನಿ. ಸೊ ಇದು ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ಲವೇ ಅಲ್ಲ, ಇದು ನಿಮ್ಗಳ ಕಮೆಂಟೇ. ಜಸ್ಟ್ ನಾನು ಕುತ್ಕೊಂಡು ಹೇಳ್ತಿದ್ದೀನಿ ಅಷ್ಟೇ. ಅದ್ರಲ್ಲಿ ಫಸ್ಟ್ ಕಮೆಂಟ್ ನೋಡಿದ್ರೆ, ಅವನ ಆಟ ಅವನು ಆಡಬೇಕು ಅಂದರೆ ಯಾರು ಅಮೌಂಟ್ ಕೊಡ್ತಾರೋ ಜಾಸ್ತಿ ಆ ಟೀಮ್ಗೆ ಸೇರಿಸ್ಕೊಳ್ಬೇಕು. ನಿಮಗೆ 100 ರೂಪಾಯಿ ಒಂದು ಟೀಮ್ ಕೊಟ್ಟು ಇನ್ನೊಂದು ಟೀಮ್ ಜಾಸ್ತಿ ಕೊಡ್ತೀನಿ ಅಂದರೆ ಆ ಟೈಮಲ್ಲಿ ನೀವು ಹೋಗ್ತೀರಾ ತಾನೇ, ಅದನ್ನೇ ಅವನು ಮಾಡಿದ್ದು. ಸೊ ಅವ್ರು ಹೇಳ್ತಿದ್ರೆ ಅವ್ರ ಆಟ ಅವ್ರು ಆಡಬೇಕು. ಯಾಕಂದರೆ ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು 100 ರೂಪಾಯಿ ಒಂದು ಟೀಮ್ ಕೊಟ್ಟು ಇನ್ನು ಅದಕ್ಕಿಂತಲೂ ಜಾಸ್ತಿ ಇನ್ನೊಂದು ಟೀಮ್ ಕೊಡ್ತೀವಿ ಅಂದರೆ ಖಂಡಿತವಾಗ್ಲೂ ನೀವು ಹೋಗ್ತೀರಾ. ಸೊ ಅದೇ ಥರನೇ ಕಾರ್ತಿಕ್ ಮಾಡಿದ್ದು ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಟಾಸ್ಕ್ ಇರೋದೇ ಪಾಯಿಂಟ್ಸ್ಗೆ, ಸಂಗೀತ ತನಿಷಾ ಅಲ್ಲ, ಅವರು ಮಾಲೀಕರು ದುಡ್ಡು ಜಾಸ್ತಿ ಕೊಡೋ ಜಾಗದಲ್ಲೇ ಆಟ ಆಡೋದು. ಸೊ ಅವ್ರು ಹೇಳ್ತಿದ್ದಾರೆ ಪಾಯಿಂಟ್ಸ್ ಇರೋದೇ, ಟಾಸ್ಕ್ ಇರೋದೇ ಪಾಯಿಂಟ್ಸನ್ನು ತಗೊಬೇಕು ಅಂತ. ಸೊ ಅದು ಅವರ ಜಾಗದಲ್ಲಿ ಅವ್ರ ಮಾಲೀಕರು ಇದ್ದಿದ್ರು ಅದೇ ಕೆಲಸ ಮಾಡ್ತಿದ್ರು ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಇಲ್ಲಿ ಸಂಗೀತಾಳ ಬಕೆಟ್ಗಳೇ ಸಾಚ ಅನ್ನೋ ಥರ ಮಾತಾಡ್ತವ್ರೆ. ಗೇಮ್ ಅಂತ ಬಂದಾಗ ಗೇಮ್ ಆಡಬೇಕು, ಅದು ಬಿಟ್ಟು ಕಾರ್ತಿಕ್ ಸಂಗೀತ ಟೀಮ್ಲಿ ಇಲ್ಲ ಅಂತ ಕಾರ್ತಿಕ್ ಬಗ್ಗೆ ಮಾತಾಡೋದು ನಿಮ್ಮ ಭಯ ಮತ್ತು ಅಸಹಾಯಕ ಸ್ಥಿತಿ. ಸೊ ಅವ್ರು ಹೇಳ್ತಿದ್ದಾರೆ ಇದು ಗೇಮ್ ಥರ ಆಡಬೇಕು, ಸಂಗೀತ ಅವ್ರು ಕಾರ್ತಿಕ್ ಅವ್ರ ಟೀಮಲ್ಲಿ ಇಲ್ಲ ಅಂತಂದ್ಬಿಟ್ಟು ಏನೋ ಬಾಯಿಗೆ ಬಂದಂಗೆಲ್ಲ ಇದು ಮಾಡಬೇಡಿ, ಇದು ನಿಮ್ಮ ಅಸಹಾಯಕ ಸ್ಥಿತಿ ಮತ್ತು ಭಯ ಅಂತ ಗೊತ್ತಾಗುತ್ತೆ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಈ ಕೆಲಸವನ್ನ ಡ್ಯಾಶ್ ಅಂತಾರೆ, ಜೊತೆಲೇ ಇದ್ಕೊಂಡೆ ಫ್ರೆಂಡ್ಶಿಪ್ಗೆ ಮೋಸ ಅಂದರೆ ಇದೇ ಅನ್ಸುತ್ತೆ. ಓನ್ಲಿ ಫಾರ್ ಮನಿ, ಮ್ಯಾಟರ್ ಬಿ ಸ್ಟ್ರಾಂಗ್ ಸಂಗೀತ, ನಿಮ್ಮ ಟೀಮ್ ವಿನ್ ಆಗಲಿ. ಸೊ ಅವ್ರು ಹೇಳ್ತಿದ್ದಾರೆ ಜಸ್ಟ್ ಇದು ಮನಿಗೋಸ್ಕರ ಇದೆ, ಇದ್ರಲ್ಲಿ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂನೇ ಇಲ್ಲ. ಸೊ ಅದೆಲ್ಲ ನೀವು ತಲೆ ಕೆಡಿಸ್ಕೊಂಬೇಡಿ, ಇಲ್ಲಿ ಮ್ಯಾಟರ್ ಏನಪ್ಪ ಅಂದರೆ ನೀವು ಸ್ಟ್ರಾಂಗ್ ಆಗಿರಬೇಕು, ನೀವು ವಿನ್ ಆಗಬೇಕು ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಅವನಿಗೆ ಒಂದು ಇಂಡಿವಿಜುವಲ್ ಸ್ಟ್ಯಾಂಡ್ ಇಲ್ಲ, ಸಿರಿ ಇಲ್ಲ ತನಿಷಾ ಬೇಕು. ಸೊ ಅವ್ರು ಹೇಳ್ತಿದ್ದಾರೆ ಇಲ್ಲಿ ತನಿಷಾ ಅಕ್ಕ ಹತ್ರ ಹೋಗ್ಬೇಕಾ, ಸಿರಿ ಅಂದರೆ ಸಂಗೀತ ಅಕ್ಕ ಅವ್ರ ಹತ್ರ ಹೋಗ್ಬೇಕಂತ ಹೋಗಿ ಸಿರಿ ಅಕ್ಕ ಅವ್ರ ಹತ್ರ ಒಂದು ಕನ್ಫರ್ಮೇಷನ್ ತಗೊತಾರೆ, ನಾನು ಮಾಡ್ತಾ ಇರೋದು ಸರಿನಾ, ಈ ಥರ ಕೇಳ್ತಿದ್ದಾರೆ ಹೋಗ್ಲಾ, ಈ ಥರ ಬೇಡ ಅಂತ ಒಂದು ಕನ್ಫರ್ಮೇಷನ್ ತಗೊತಾ ಇದ್ರು. ಸೊ ಅದಕ್ಕೆ ಅವ್ರು ಹಾಕಿದ್ದಾರೆ ಇವ್ರಿಗೆ ಒಂದು ಇಂಡಿವಿಜುವಲ್ ಸ್ಟ್ಯಾಂಡ್ ತಗೊಳ್ಳೋಕ್ಕೆ ಆಗಲ್ಲ ಅಂತ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಎಂಥ ಕಚ್ಚರ ಗುರು, ಅಮೌಂಟ್ ಆಸೆಗೆ ಸಂಗೀತನೇ ಸರಿ ಇಲ್ಲ ಅಂತ ಹೇಳಿ ಹೊರಟೋದ, ಡ್ಯಾಶ್ ಪ್ಲೇ ವೆಲ್ ಸಂಗೀತ. ಸೊ ಅವ್ರು ಹೇಳ್ತಿದ್ದಾರೆ ಒಂದು ಅಮೌಂಟ್ ಆಸೆಗೋಸ್ಕರ ಸಂಗೀತನೇ ಸರಿ ಇಲ್ಲ ಅಂತ ಹೇಳಿ ಹೋಗ್ಬಿಟ್ಟ, ಎಂಥ ಇದು ಗುರು ಇವನು ಅನ್ನೋ ಥರ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ ಗುಡ್ ಡಿಸಿಷನ್, ಗೇಮ್ ಅಂತ ಬಂದಾಗ ಗೇಮ್ ಆಡಬೇಕು, ಸೊ ಪಾಯಿಂಟ್ಸ್ ಬೇಕು ಅಂದಿದ್ದಾರೆ. ಸೊ ಅವ್ರು ಹೇಳ್ತಿದ್ದಾರೆ ಗೇಮ್ ಅಂತ ಬಂದಾಗ ಗೇಮ್ ಆಡಬೇಕು, ಸೊ ಅವರೇ ಹೇಳಿದ್ದಾರೆ ಪಾಯಿಂಟ್ಸ್ ಬೇಕು ಅಂತ, ಸೊ ಅದಕ್ಕೆ ನೀವು ಆಡ್ತಾ ಇದ್ದೀರಾ ಆಡಿ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ ಬಿಗ್ ಬಾಸ್ ಮನೆಯಲ್ಲಿ ಮಾಡುತ್ತಿರುವುದು ಇಷ್ಟೇ. 1, ಎಲ್ಲರ ಒಟ್ಟಿಗೆ ಬೇಕು ಅಂತಲೇ ಜಗಳ ಮಾಡುವುದು. 2, ಎಲ್ಲರಿಗೂ ಒಳ್ಳೆಯದವರಿಲ್ಲ, ನಾನೊಬ್ಬ ಒಳ್ಳೆಯವನು ಅಂತ ಬಿಂಬಿಸುವ ತಂತ್ರ. 3, ಎಲ್ಲರನ್ನೂ ಮಿಲನವಾಗಿ ತಾನೊಬ್ಬ ಹೀರೋ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗುವ ಕುತಂತ್ರ ಸಿಂಪತಿ ನಾಟಕ ಮಾಡೋದು ಒಳ್ಳೆಯ ಥರ ಅಷ್ಟೇ, ಬಟ್ ಒಳ್ಳೆಯವನು ಅಲ್ಲ ಚಮಚ ಗ್ಯಾಂಗ್ ಅಧ್ಯಕ್ಷ ಕಾರ್ತಿಕ್. ಸೊ ಅವ್ರು ಹೇಳ್ತಿದ್ದಾರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಮಾಡ್ತಿರೋದು 3 ವಿಷಯ. 1, ಒಳ್ಳೆಯನು ನಾನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು, ಸಿಂಪತಿಯನ್ನು ಗಿಟ್ಟಿಸ್ಕೊಬೇಕು ಅಂತ ಮಾಡೋದು ಕುತಂತ್ರ. ಮತ್ತು
ಇನ್ನೊಂದು ಬಂದು ಎಲ್ಲರ ಜೊತೆನಲ್ಲೇ ಇದ್ಕೊಂಡು ನಾನೇ ಗ್ರೇಟ್ ಅನ್ನೋ ಥರ ಹೇಳೋವಂಥದ್ದು, ಮತ್ತು ಇನ್ನೊಂದು ಬಂದು ಎಲ್ಲರ ಜೊತೆನಲ್ಲೇ ಇದ್ಕೊಂಡು ಜಗಳ ಮಾಡೋ ಅಂಥದ್ದು. ಸೊ ಚಮಚ ಗ್ಯಾಂಗ್ನ ಅಧ್ಯಕ್ಷ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಯಪ್ಪ ಸಂಗೀತಾಗೆ ಕೊಟ್ಟಿದ್ದು 11,000 ಅಪ್ಪಾಜಿ, ಅದರಲ್ಲಿ ಅವಳು 6,500ಕ್ಕೆ ಎಲ್ಲರೂ ಪರ್ಚೇಸ್ ಮಾಡಿದ್ದಾಳೆ. ಕಾರ್ತಿಕ್ 4,300 ಡಿಮ್ಯಾಂಡ್ ಮಾಡಿ ಕೇಳಿದ, ಅವಳು ಕೊಡಲ್ಲ ಯಾಕೆ ಅಂದರೆ ಶಿ ಆಲ್ಸೋ ವಾಂಟೆಡ್ ಟು ಬಿ ಕ್ಯಾಪ್ಟನ್. ಕಾರ್ತಿಕ್ ಬೇಕು ಅಂದಿದ್ರೆ ಅವನು ಡಿಮ್ಯಾಂಡ್ ಮಾಡಿದಷ್ಟು ಕೊಡಬೇಕಿತ್ತು. ತನಿಷಾ ಕೊಟ್ಲು, ಹೋದ ಅಷ್ಟೇ. ಅದರಲ್ಲಿ ಬೆನ್ನಿಗೆ ಚೂರಿ ಹಾಕಿದ್ದು ಕಡಲೆ ಪೂರಿ ಅಂಥದ್ದು ಏನೂ ಇಲ್ಲ. ಅವನು ವಿನ್ ಆಗೋಕ್ಕೆ ಬಂದಿರೋದು, ಅರ್ಥ ಆಯ್ತಾ? ಕಾರ್ತಿಕ್ ಈಸ್ ರೈಟ್. ಸೊ ಅವ್ರು ಹೇಳ್ತಿದ್ದಾರೆ ಇದರಲ್ಲಿ 11,000 ಇದು ಕೊಟ್ಟಿರೋಂಥದ್ದು ಒಬ್ಬೊಬ್ಬರಿಗೆ ಲೀಡರ್ಸ್ಗೆ. ಸೊ ಸಂಗೀತ ಬಂದ್ಬಿಟ್ಟು 6,500 ಕೊಟ್ಟು ಪರ್ಚೇಸ್ ಮಾಡಿದ್ದಾಳೆ ಬೇರೆಯವ್ರನ್ನೆಲ್ಲ. ಇನ್ನು ಕಾರ್ತಿಕ್ 4,300 ಡಿಮ್ಯಾಂಡ್ ಮಾಡ್ದ, ಬಟ್ ಅದನ್ನು ಕೊಟ್ಟಿದ್ರೆ ಓಕೆ ಅವನು ಹೋಗ್ತಿದ್ದ. ಬಟ್ ತನಿಷಾ ಕೊಟ್ಲು, ತನಿಷಾ ಕಡೆ ಹೋದ. ಬಟ್ ಇಲ್ಲಿ ಇದರಲ್ಲಿ ಬೆನ್ನಿಗೆ ಚೂರಿ ಹಾಕಿದ್ದು ಇಲ್ಲ ಕಡಲೆ ಪೂರಿ ಅನ್ನೋದು ಏನೂ ಇಲ್ಲ. ಅವ್ನು ಆಡ್ತಿದ್ದಾರೆ, ಅವ್ನು ಬಂದಿರೋದೇ ವಿನ್ ಆಗೋದಕ್ಕೆ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಇದಕ್ಕೆ ಅನ್ನೋದು ಬಕೆಟ್ ಅಂತ ಸಂಗೀತ ಹೇಳಿದ್ಲು, ಕರೆಕ್ಟ್ ಇದೆ. ಅಂದರೆ ಸರ್ ಕೂಡ ಚಮಚ ಬೆಸ್ಟ್ ಅಂತಾರೆ, ಅವಳಿಗೆ ಭಯ ಇದೆ ಸಂಗೀತ ಸ್ಟ್ರಾಂಗ್ ಅಂತ. ಸೊ ಅವ್ರು ಹೇಳ್ತಿದ್ದಾರೆ ಇದಕ್ಕೆ ಹೇಳಿದ ಬಕೆಟ್ ಹಿಡಿಯೋದು ಅಂತ. ಸೊ ಸಂಗೀತ ಹೇಳಿದ ಕರೆಕ್ಟಾಗೇ ಇದೆ. ಸೊ ಅದಕ್ಕೆ ಚಮಚ ಬೆಸ್ಟ್ ಅಂತ ಅವಳಿಗೂ ಸಹ ಅವನಿಗೂ ಸಹ ಭಯ ಇದೆ ಸಂಗೀತ ಅಂದರೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ನೋಡಿದ್ರೆ, ಸಂಗೀತ ಈಸ್ ಸ್ಟ್ರೈಟ್ ಫಾರ್ವರ್ಡ್, ಸಪೋರ್ಟ್ ಫಾರ್ ಹರ್ ಸಂಗೀತ, ಶಿ ಡಿಸರ್ವ್ ಟು ಬಿ ಎ ವಿನ್ನರ್. ಸೊ ಅವ್ರು ಹೇಳ್ತಿದ್ದಾರೆ ಸಂಗೀತ ಕರೆಕ್ಟಾಗಿದ್ದಾಳೆ, ಸೊ ಅವ್ರಿಗೆ ಸಪೋರ್ಟ್ ಮಾಡಿ ವಿನ್ ಆಗೋದಕ್ಕೆ ಎಲ್ಲ ಒಂದು ಓಟನ್ನು ಹಾಕಿ ಅಂತ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ತಪ್ಪು ಮಾಡೋದು ಮಾಡಿ ಅವಳದೇ ತಪ್ಪು ಅನ್ನೋ ಥರ ಮಾತಾಡ್ತಾವನೆ, ಡ್ರಾಮಾ. 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ. ಸೊ ಇದು ನಾವು ಕಮೆಂಟ್ ಅಂದರೆ ಲಾಸ್ಟ್ ಗಾದೆಗಳೆಲ್ಲ ಇದ್ದಾಗ ಆ ಒಂದು ಸೆಗ್ಮೆಂಟಲ್ಲಿ ನಾವು ನೋಡಿರ್ತೀವಿ, 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ ಅಂತ ಎಷ್ಟೋ ಜನ ಹೋಗಿ ಹಾಕ್ಕೊಂಡಿರ್ತಾರೆ ಆ ಒಂದು ನೇಮ್ ಬೋರ್ಡನ್ನು. ಬಟ್ ಈಗ ಕಾರ್ತಿಕ್ ಅವ್ರಿಗೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ ಮೋಸ ಮಾಡಿದ, ಗೇಮ್ ಆಡೋದ್ರಲ್ಲೂ ನಿಯತ್ತಾಗಿರ್ಬೇಕು, ಅದೇ ವ್ಯಕ್ತಿತ್ವದ ಪರಿಚಯ. ಇಲ್ಲಿ ಕಾರ್ತಿಕ್ ಎಡವಿ ಒಂದೊಂದೇ ಮೆಟ್ಟಿಲು ಇಳಿಯುತ್ತಿದ್ದಾನೆ, ಬೇರೆಯವರು ಗೆಲ್ಲಲು ದಾರಿ ಮಾಡಿ ಕೊಡುತ್ತಿದ್ದಾನೆ. ಸೊ ಅವ್ರು ಹೇಳ್ತಿದ್ದಾರೆ ಕಾರ್ತಿಕ್ ಇಲ್ಲಿ ಎಡಬಿಟ್ಟ. ಸೊ ಇಲ್ಲಿ ಮೈನ್ ಇರುವಂಥದ್ದೇ ವ್ಯಕ್ತಿತ್ವದ ಪರಿಚಯ. ಬಟ್ ಕಾರ್ತಿಕ್ ಅಂಥ ವಿಷಯದಲ್ಲಿ ಒಂದೊಂದು ಮೆಟ್ಲೇ ಇಳಿತಾ ಇದ್ದಾನೆ, ಬೇರೆಯವರು ವಿನ್ ಆಗೋದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾನೆ ಅಂತ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನೀತು ಹೇಳಿದ ಇತ್ತಾಳೆ ಕಿವಿ ಅಂತ ಕಾರ್ತಿಕ್ಗೆ ಇವಾಗ ಅದನ್ನು ಪ್ರೂವ್ ಮಾಡ್ತಾ ಇದ್ದಾನೆ, ಫೇಕ್ ಪರ್ಸನ್, ವರ್ಸ್ಟ್ ಪರ್ಸನ್. ಸೊ ನೀತ್ ಅವರು ಒಂದು ಎಪಿಸೋಡ್ಸಲ್ಲಿ ಹೇಳ್ತಾ ಇರ್ತಾರಲ್ಲ, ಯಾರ್ದೋ ಹಿತ್ತಾಳೆ ಕಿವಿ ಇಟ್ಕೊಂಡು ಮಾತಾಡಬೇಡಿ ನೀವು ಅನ್ನೋ ಥರ. ಸೊ ಅದೀಗ ಪ್ರೂವ್ ಮಾಡ್ತಾ ಇದ್ದಾರೆ, ಫೇಕ್ ಪರ್ಸನ್, ವರ್ಸ್ಟ್ ಪರ್ಸನ್ ಅಂತೆಲ್ಲ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಮೊದಲು ದುಡ್ಡು ತಗೊಂಡಿದ್ರಿಂದ ಟೀಮ್ ಬದಲಾಯಿಸಿದ್ದು ಸರಿ ಇಲ್ಲ. ಸೊ ಅವ್ರು ಹೇಳ್ತಿದ್ದಾರೆ ಫಸ್ಟು ದುಡ್ಡು ತಗೊಂಡ್ರಲ್ಲ, ಸೊ ದುಡ್ಡು ತಗೊಳ್ಳೋದಕ್ಕೂ ಮುಂಚೆ ಅವರು ಟೀಮ್ ಬದಲಾಯಿಸಿದ್ರೆ ಓಕೆ ಅನ್ಬೋದು, ಬಟ್ ದುಡ್ಡು ತಗೊಂಡ್ಮೇಲೆ ಅವರು ಟೀಮ್ ಬದಲಾಯಿಸಿದ್ದು ತಪ್ಪು ಅನ್ನೋ ಥರ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಅಮೌಂಟ್ ಮೊದಲು ತಗೋಬಾರ್ದಿತ್ತು, ಮಾತುಕತೆ ಮಾಡ್ತಾ ಇದ್ದಿದ್ರೆ ಸರಿ ಇತ್ತು, ಡೀಲ್ ಮಾಡಿಕೊಂಡು ಅಮೌಂಟ್ ತಗೊಂಡು ಆಮೇಲೆ ಚೇಂಜ್ ಆಗಿದ್ದು ತಪ್ಪು. ಸೊ ಅವ್ರು ಹೇಳ್ತಿದ್ದಾರೆ ಫಸ್ಟು ಅಮೌಂಟ್ ತೊಗೊಬಾರ್ದಿತ್ತು, ಅಮೌಂಟ್ ತಗೊಳ್ದಿರ ಮಾತುಕತೆ ಮಾಡ್ಕೊಂಡು ಚೇಂಜ್ ಆಗಿದ್ರೆ ಪರವಾಗಿಲ್ಲ ಅಂತ ಹೇಳ್ಬೋದಿತ್ತು, ಬಟ್ ಅವರು ದುಡ್ಡು ತಗೊಂಡು ಆಮೇಲೆ ಚೇಂಜ್ ಆಗಿದ್ದು ತಪ್ಪು ಅನ್ನೋ ಥರ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಸರಿ ಯಾಕೆ ವಿನಯ್ ಟೀಮ್ಗೆ ಸೇರಿದ ಕೋಪನ ತೀರಿಸ್ಕೊಳ್ಳೋಕ್ಕೆ ಹೆಡ್ ಶೇವ್ ಮಾಡಿಸಿದ್ಲು, ಕಾರ್ತಿಕ್ ಅದನ್ನು ಈಸಿಯಾಗಿ ತಗೊಂಡು ಇವಳು ಅಷ್ಟೇ ಟಾಸ್ಕ್ ನೀವಷ್ಟ. ಅವ್ರು ಹೇಳ್ತಿದ್ದಾರೆ ಸರಿ ಕಾರ್ತಿಕ್ ಅವ್ರಿಗೆ ಸಂಗೀತ ಅವರು ವಿನಯ್ ಅವ್ರ ಟೀಮ್ಗೆ ಸೇರ್ಕೊಂಡ್ಬಿಟ್ಟು ಅವಾಗ ಹೆಡ್ ಶೇವ್ ಮಾಡಿಸಿದ್ರು. ಸೊ ಆಗ ಅದನ್ನು ಅವನು ಈಸಿಯಾಗೆ ತಗೊಂಡ. ಬಟ್ ಈಗ ಅವನು ತನಿಷಾ ಅವ್ರ ಜೊತೆ ಸೇರಿದ್ದಾರೆ, ಬಟ್ ಇದನ್ನು ಸಂಗೀತ ಅದನ್ನು ಓವರ್ಗೆ ತಗೊತಿದ್ದಾರೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸರಿ ಗೇಮ್ ಇಂಪಾರ್ಟೆಂಟ್ ಆ್ಯಂಡ್ ವಿನ್ ಆಗೋದು ಇಂಪಾರ್ಟೆಂಟ್, ಸಂಗೀತ ತನ್ನ ಹತ್ತಿರ ಜಾಸ್ತಿ ಅಮೌಂಟ್ ಉಳಿಸ್ಕೊಳ್ಳೋಕೆ ನೋಡಿದ್ಲು, ಅದಕ್ಕೆ ಕಾರ್ತಿಕ್ ಮಾಡಿದ್ದು ಸರಿ, ಇಂಡಿವಿಜುವಲ್ ಗೇಮ್ ಇಂಪಾರ್ಟೆಂಟ್. ಸೊ ಅವ್ರು ಹೇಳ್ತಿದ್ದಾರೆ ಇಲ್ಲಿ ಗೇಮ್ ಅನ್ನೋದು ಇಂಪಾರ್ಟೆಂಟ್ ಮತ್ತು ಇಂಡಿವಿಜುವಲ್ ಆಡೋದು ಇಂಪಾರ್ಟೆಂಟ್ ಆಗಿದೆ.
ಸಂಗೀತ ಅವಳ ಹತ್ರನೇ ಜಾಸ್ತಿ ದುಡ್ಡನ್ನು ಉಳಿಸ್ಕೊಂಡು ಅವಳು ಒಂದು ಇಂಡಿವಿಜುವಲ್ ಗೇಮ್ ಆಡೋದಕ್ಕೆ ಟ್ರೈ ಮಾಡಿದ್ಲು. ಬಟ್ ಕಾರ್ತಿಕ್ ಮಾಡಿದ್ದು ಸರಿ ಇದೆ, ಯಾಕಂದರೆ ಅವನು ಒಂದು ಇಂಡಿವಿಜುವಲ್ ಗೇಮ್ ಆಡಬೇಕು ಅನ್ನೋ ಥರ ಕಮೆಂಟನ್ನು ಹಾಕಿದ್ದಾರೆ. ನಿಮ್ಗೇನು ಅನ್ನಿಸ್ತು? ಇಲ್ಲಿ ತನಿಷಾ ಅವರು ಟೀಮ್ಗೆ ಹೋಗಿದ್ದು ಸರಿನಾ, ಅಥವಾ ಫಸ್ಟು ಸಂಗೀತ ಅವ್ರ ಹತ್ರ ದುಡ್ಡು ತಗೊಂಡು ತನಿಷಾ ಅವ್ರ ಟೀಮ್ಗೆ ಆಮೇಲೆ ಹೋಗಿದ್ದು ಸರಿ ಅನ್ನಿಸ್ತಾ, ಅಥವಾ ಯಾರ ಟೀಮ್ಗೆ ಹೋಗ್ಬೇಕಾಗಿತ್ತು ಅವರು? ಇಲ್ಲಿ ಕಾರ್ತಿಕ್ ಅವ್ರು ತಗೊಂಡಿದ್ದು ಡಿಸಿಷನ್ ಕರೆಕ್ಟ್ ಆಗಿತ್ತಾ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತೀರಿ ನಮ್ಮ ಚಾನಲನ್ನು.